ಬಾಸ್ ಮನೆಯ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಈಗ ಬ್ರೇಕಪ್ ಆಗೋ ತರ ಕಾಣ್ತಾ ಇದೆ. ಮಂಜಣ್ಣ ಗೌತಮಿ ಅವರ ಫ್ರೆಂಡ್ಶಿಪ್ ಎಂಡ್ ಆಗೋ ತರ ಕಾಣ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಈಗ ಬ್ರೇಕಪ್ ಆಗೋ ತರ ಕಾಣ್ತಾ ಇದೆ. ಯಾರು ಅಂತ ಅನ್ಕೋತಾ ಇದ್ದೀರಾ? ಗೆಳೆಯ ಗೆಳತಿ ಅಂತಾನೆ ಫೇಮಸ್ ಆಗಿದ್ದ ಮಂಜಣ್ಣ ಗೌತಮಿ ಅವರ ಫ್ರೆಂಡ್ಶಿಪ್ ಎಂಡ್ ಆಗೋ ತರ ಕಾಣ್ತಾ ಇದೆ. ಇನ್ನು ಈ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೋಬೇಕು ಅಂತ ಮಂಜಣ್ಣ ಅಂತೂ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ. ಉಗ್ರಂ ಮಂಜು ಬಗ್ಗೆ ಗೌತಮಿ ಅವರಿಗೆ ಈಗ ಮೊದಲಿದ್ದ ಭಾವನೆ ಇಲ್ಲ. ಆ ಸ್ನೇಹ ಕೂಡ ಅವರಿಗೆ ಬೇಕಾಗಿಲ್ಲ. ಆದ್ರೆ ಇದನ್ನು ಮಂಜು ಅರ್ಥ ಮಾಡ್ಕೊಂತಿಲ್ಲ. ಸ್ವಾಭಿಮಾನ ಬದ್ಗೆಟ್ಟು ಮತ್ತೆ ಮತ್ತೆ ಗೌತಮಿ ಹಿಂದೆ ಮಂಜು ಹೋಗ್ತಿದ್ದಾರೆ. ಹಲವು ಬಾರಿ ಗೌತಮಿ ವಾರ್ನಿಂಗ್ ಕೊಟ್ಟಿದ್ರು. ಮಂಜು ವರ್ತನೆ ಮಾತ್ರ ಹಾಗೆ ಇದೆ. ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವ ಸಾಮರ್ಥ್ಯ ಇರುವ ಸ್ಪರ್ಧಿ ಅನ್ನೋದು ತುಂಬಾ ಜನರ ನಂಬಿಕೆ ಆಗಿದೆ. ಆ ಕಾರಣದಿಂದಲೇ ಅವರು 80 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಇನ್ನು ಉಳಿದಿರೋದು ಕೆಲವು ದಿನಗಳು ಮಾತ್ರ. ಇಂತಹ ಸಂದರ್ಭದಲ್ಲಿ ಪೈಪೋಟಿ ಜಾಸ್ತಿನೇ ಇರುತ್ತೆ. ಉಗ್ರ ಮಂಜು ಅವರು ತಮ್ಮ ವೈಯಕ್ತಿಕ ಆಟದ ಮೇಲೆ ಜಾಸ್ತಿ ಗಮನ ಹರಿಸಬೇಕಾಗುತ್ತೆ. ಆದ್ರೆ ಅವರು ಗೌತಮಿ ಜಾಧವ್ ಜೊತೆ ಕಾಲ ಕಳೆಯೋದ್ರಲ್ಲೇ ಅವರ ಶಕ್ತಿ ಮತ್ತು ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಸ್ವಾಭಿಮಾನವನ್ನು ಬದಿಗಿಟ್ಟು ಗೌತಮಿಯ ಹಿಂದೆ ಹಿಂದೆ ಹೋಗ್ತಿದ್ದಾರೆ. ಇದು ಅವರ ಆಟದ ಮೇಲೆ ಖಂಡಿತ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಗೌತಮಿ ಜಾಧವ್ಗೆ ಈಗ ಮಂಜು ಸ್ನೇಹ ಸ್ವಲ್ಪನೂ ಬೇಕಾಗಿಲ್ಲ. ಹಾಗಾಗಿ ಅವರು ಅಂತರ ಕಾಯ್ಕೊಳ್ತಿದ್ದಾರೆ. ನನ್ನ ಜೊತೆ ಮಾತಾಡಬೇಡಿ, ನನ್ನ ಹಿಂದೆ ಬರಬೇಡಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ನಿಮ್ಮ ಪಕ್ಕ ಕೂರೋದೇ ನನಗೆ ದೊಡ್ಡ ಸಮಸ್ಯೆ ಎಂದೆಲ್ಲ ಗೌತಮಿ ಅವರು ಮಂಜು ಅವರಿಗೆ ನೇರವಾಗಿನೇ ಹೇಳ್ತಾ ಇದ್ದಾರೆ. ಈ ರೀತಿ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು ಕೂಡ ಮಂಜು ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಗೌತಮಿ ಜಾಧವ್ ಅವರು ಮಂಜುಗೆ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ದಯವಿಟ್ಟು ದೂರ ಹೋಗಿ ಎಂದು ಮಂಜುಗೆ ಅವರು ನೇರವಾಗಿನೇ ಹೇಳ್ತಾ ಇದ್ದಾರೆ. ಆದರೂ ಮಂಜು ಅವರು ಮಾತ್ರ ಬದಲಾಗ್ತಿಲ್ಲ. ಪದೇ ಪದೇ ಬಂದು ಗೌತಮಿಯನ್ನ ಮಾತಾಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಗೌತಮಿ ಬಳಸುವ ನೀರಿನ ಬಾಟಲ್ನಲ್ಲೇ ಮಂಜು ನೀರು ಕುಡಿತಿದ್ರು. ಆಗ್ಲೂ ಕೂಡ ಗೌತಮಿ ಅವರು ಅದಕ್ಕೆ ಸಖತ್ ಖಾರವಾಗಿನೇ ಪ್ರತಿಕ್ರಿಯೆ ಕೊಡ್ತಾರೆ. ಇನ್ನು ಸ್ನೇಹ ಚೆನ್ನಾಗಿದ್ದಾಗ ಗೌತಮಿಯನ್ನು ಮಂಜು ಅವರು ಮೈ ಮುಟ್ಟಿ ಮಾತಾಡ್ತಾ ಇದ್ರು. ಈಗಲೂ ಅವರಿಗೆ ಆ ಅಭ್ಯಾಸ ಮುಂದುವರೆದಿದೆ. ಆದ್ರೆ ಗೌತಮಿ ಇದನ್ನು ಕೂಡ ಸಹಿಸ್ಕೋತಾ ಇಲ್ಲ. ಈ ವಿಚಾರದಲ್ಲಿಯೂ ವಾರ್ನಿಂಗ್ ಕೊಟ್ರು. ಇಷ್ಟಾದರೂ ಕೂಡ ಉಗ್ರ ಮಂಜು ಅವರು ಸ್ವಾಭಿಮಾನ ಇಲ್ಲದವರ ರೀತಿ ಗೌತಮಿ ಹಿಂದೆಯೇ ಹೋಗುತ್ತಿರೋದು ನೋಡುಗರಿಗೂ ಕೂಡ ಸರಿ ಅನ್ನಿಸ್ತಾ ಇಲ್ಲ. ಇನ್ನು ಗೌತಮಿ ಅವರನ್ನ ಮೆಚ್ಚಿಸ್ತೇನೆ ಅಂತ ಮಂಜು ಅವರು ಹೇಳ್ದಾಗ್ಲೂ ಕೂಡ ಸುದೀಪ್ ಅವರು ಎಚ್ಚರಿಕೆ ಕೊಟ್ಟಿದ್ರು. ಇದಲ್ಲದೆ ಪ್ರತಿ ವೀಕೆಂಡ್ ನಲ್ಲೂ ಕೂಡ ಮಂಜು ಅವರಿಗೆ ಸುದೀಪ್ ಅವರು ಕೂಡ ವಾರ್ನಿಂಗ್ ಕೊಡ್ತಾನೆ ಇದ್ರು. ಇಷ್ಟಾದರೂ ಕೂಡ ಮಂಜು ಅವರು ತಮ್ಮ ಆಟದ ಬಗ್ಗೆ ಗಮನ ಹರಿಸದೆ ಗೌತಮಿ ಅವರ ಜೊತೆ ಕಾಲ ಕಳೆಯೋದರಲ್ಲೇ ತಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವ್ರ ಮಧ್ಯೆ ಇಷ್ಟೊಂದು ಡಿಫರೆನ್ಸ್ ಕ್ರಿಯೇಟ್ ಆದ್ಮೇಲೆ ಈ ಫ್ರೆಂಡ್ಶಿಪ್ ಇಲ್ಲಿಗೆ ಕಟ್ ಆಗತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ ಅಂತ ಕಾದು ನೋಡ್ಬೇಕು. ನೋಡಿದ್ರಿ ಅಲ್ಲ, ಗೌತಮಿ ಮತ್ತು ಮಂಜಣ್ಣ ನಡುವೆ ಕಳೆದ 2 ದಿನಗಳಿಂದ ಜಗಳ ಆಗ್ತಾನೆ ಇದೆ. ಇನ್ನು ಗೌತಮಿ ಅವರು ಈ ಫ್ರೆಂಡ್ಶಿಪ್ ಅನ್ನ ಇಲ್ಲಿಗೆ ಕಟ್ ಮಾಡೋಣ ಅಂತ ಹೇಳಿದ್ರೆ ಮಂಜಣ್ಣ ಅವರು ತಮ್ಮ ಸ್ವಾಭಿಮಾನ ಬಿಟ್ಟು ಗೌತಮಿ ಅವರ ಹಿಂದೆ ಹಿಂದೆ ಹೋಗಿ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಇವ್ರ ಮಧ್ಯೆ ಕೋಳಿ ಜಗಳಗಳಂತೂ ನಡೀತಾನೆ ಇದೆ. ಹಾಗಿದ್ರೆ ಇವರ ಫ್ರೆಂಡ್ಶಿಪ್ ಇಲ್ಲಿ ಕಟ್ ಆಗತ್ತಾ ಅಥವಾ ಇನ್ನು ಹಾಗೆ ಮುಂದುವರಿಯುತ್ತಾ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.